ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಳಸಂತ ಬಂದಿದ್ದು ನಮ್ಮ ಮನೆಗೆ ಕೊಯ್ಯೋಕ್ಕೆ. ಈ ಅಳಸಂದಿಗೆ 300 ರೂಪಾಯಿ ಕೊಟ್ಟು ತಗೊಂಬಂದಿದ್ದಾರೆ. ನಮ್ಮ ಮನೆ ತಲೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ನನಗೆ ಸಿಟ್ಟು ಬಂದಿತ್ತು. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬಿಡ್ಸೋದು ಮಾಡಲ್ಲ, ಬ್ಯಾಟಿಂಗ್ ತಿನ್ನೋದಷ್ಟೇ ನಾವು. ಒಳ್ಳೆ ಚೆನ್ನಾಗಿದೆ, ಮೊಳಕೆ ಇದ್ರೆ ಹಾಕ್ಬೇಕು. ಒಂದು ಹಂಗೆಕ್ಕೂ ಒಂದು ಬಿಡ್ಸಾಕಲ್ಲ. ಚೆನ್ನಾಗೈತೆ, ಸ್ವೀಟಾಗಿ, ತೊಳೆನೂ ಚೆನ್ನಾಗಿದೆ. ದುಡ್ಡು ಕೊಟ್ಟು ತಂದಿರೋದಕ್ಕೂ ಏನು ಮೋಸ ಇಲ್ಲ. ಈ ಹಣ್ಣು ಎಷ್ಟು ಗೊತ್ತಾ? 300 ರೂಪಾಯಿ. ಅರ್ಧ kg ಮಟನ್ ಬರೋದು. ತಲೆ ಮಾಂಸ ತಂದಿದ್ದಾರೆ ನಮ್ಮ ಮನೆಯವರು. ಮಧ್ಯಾಹ್ನ ಊಟಕ್ಕೆ ಅಂತ ತಲೆ ಮಾಂಸ ತಗೊಂಡ್ರೆ ಅದು ಹಂಗೆ ವಾಪಸ್. ನೋಡಿ, ಹೋಟ್ಲಲ್ಲಿ ಇಷ್ಟೇ 4 ಪೀಸ್ 5 ಪೀಸ್ಗೆ ಇದಕ್ಕೆ 100 ರೂಪಾಯಿ ತಗೊಂಡಿದ್ರೆ 150 ರೂಪಾಯಿ ಅಂತೂ ಮೇಲೆ ಇರ್ತೈತೆ ಬಿಡಿ. ಇದಕ್ಕೆ ಮುದ್ದೆ ಅನ್ನ ಮಾಡಿಬಿಡ್ತೀನಿ ನನಗೂ ನನ್ನ ಮಗಂಗೂ. ಟೀ ಬಂದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿಲಿಲ್ಲ ಅಂದರೆ ಕೆಲ್ಸಕ್ಕೆ ಹೋಗಿ ಬಂದ ತಕ್ಷಣ ಸಮಾಧಾನ ಆಗಲ್ಲ. ಗ್ಲಾಸ್ ಟೀ ಕುಡಿದ್ಬಿಟ್ಟು ಸಾಂಬಾರು ಬಿಸಿ ಇಕ್ಕಿದ್ದೀನಿ. ರೈಸ್ ಮಾಡಿ ಬಿಸಿ ಮುದ್ದೆ ಮಾಡಿಬಿಟ್ರೆ ನನ್ನ ಮಗ ನಂದು ಬ್ಯಾಟಿಂಗ್ ಶುರು. ಇದು ಸಂಜೆ ವ್ಲಾಗಿದು. ನಮ್ಮ ಮನೆಯವರು ಒಣಮೀನು ತಗೊಂಬಂದುಬಿಟ್ಟಿದ್ರು, ಕರಿಮೀನು. ಅದಕ್ಕೆ ಅವರೆಕಾಳು ಹುರಿದ್ಬಿಟ್ಟು ಅಲ್ಲೇ ಬೇಯಿಸಕ್ಕಿದ್ದೀನಿ. ಅದಕ್ಕೆ ಈ ಥರ ತಲೆ ಎಲ್ಲ ಮುರಿದಾಕ್ತಾಯಿದ್ದೀನಿ. ಅದ್ರಲ್ಲಿ ತಲೆಯಲ್ಲಿ ಮಣ್ಣಿರುತ್ತೆ ಜಾಸ್ತಿ ಅಂತ. ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ ಹಾಕ್ಬಿಟ್ಟು ಮತ್ತು ಕರಿಮೀನು ಹಾಕ್ಬಿಟ್ಟು ಮಾಡಿದ್ದೆ. ಅದು ಅಲ್ಲೇ ಒಂದ್ಸರಿ ಸಾಂಬಾರು ಮಾಡಿದ್ದೆ. ಸಾಂಬಾರೇನು ಮಾಡೋದೇನು ತೋರಿಸ್ಲಿಲ್ಲ. ನೀನು ಯಾರು ಮಾಡ್ದಂಗೆ ನಾವು ಮಾಡೋದು. ಆಲ್ರೆಡಿ ಮನೆಗೆ ಎಷ್ಟು ಜನ ಅಂದರೆ ಅಷ್ಟು ಜನ ತಿಂದರೆ ಮಾತ್ರ ಏನಾದರೂ ಒಂಥರ ಸಮಾಧಾನ ಆಗೋದು. ನಾನು ಮೀನು ಹುರ್ಕೊಂತ ಇದ್ನಲ್ಲ, ಅದಕ್ಕೆ ನನ್ನ ಮಗಳು ಹೋಗ್ಬಿಟ್ಟು ಬಂದು ರೂಮಲ್ಲಿ ಮಲ್ಕೊಂಬಿಟ್ಟಿತ್ತು. ನನ್ನ ತಲೆನೋವು ಬಂದುಬಿಡ್ತಮ್ಮ, ನೀನು ಉರಿತಾ ಇದೆಯಾ ಅಂತಂದು ಹೇಳ್ಬಿಟ್ಟು ಅಂತ. ನನಗೆ ಸಖತ್ತು ಬೇಜಾರಾಗೋಯ್ತು. ಒಬ್ರು ತಿಂದು ಒಬ್ರು ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ. ನನಗೆ ಯಾಕೆ ಮಾಡ್ಬಿಟ್ಟು ನಾನು ಇವತ್ತು ಅನ್ನಿಸ್ಬಿಡ್ತು. ನನ್ನ ಮಗ ಮಾಡಮ್ಮ ಕರ್ಮೀನು ಅಂತ ಬಂದಾಗಿಂದ ಹೇಳ್ತಾ ಇದ್ದ ಅವನು. ನಾನು ತಗೊಂಬಂದು ಸ್ವಲ್ಪನಾರು ತಿನ್ನುತ್ತಲ್ವ ಅಂತ ಮಾಡಿದ್ರೆ, ಊಟ ಮಾಡುತ್ತಲ್ಲ ಸ್ವಲ್ಪನಾರು ಅಂತ ಮಾಡಿದರೆ, ಅದು ಉರಿಬೇಕಾದ್ರೆ ಹೋಗ್ಬಿಟ್ಟು ರೂಮ್ ಸೇರ್ಕೊಂಬಿಡ್ತು. ನನ್ನ ತಲೆನೋವು ಬಂದ್ಬಿಡ್ತು ನನಗೆ ಅಂತನ. ಏನು ಮಾಡೋದು, ಹಂಗೆ ಬೇಜಾರಾಗೋಯ್ತು. ಒಬ್ಬರು ತಿಂದಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್. ಈಗ ನಾನು ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬಾಯ್.